ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ನಂತರ ಇಲ್ಲಿ ಹಾಲನ್ನ ಕಾಯಕ್ಕಿಟ್ಟು ತಿಂಡಿಗೆ ಏನೆಲ್ಲ ಬೇಕು ಅಂತ ಎಲ್ಲ ತರಕಾರಿ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ಸೋಯಾ ಚಂಕ್ಸ್ ಹಾಕಿ ಪಲಾವ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲ್ ಇರುತ್ತೆ, ಚೆಕ್ ಮಾಡ್ಕೊಬೋದು. ತಿಂಡಿ ಎಲ್ಲ ಮಾಡಿದ ನಂತರ ಬೆಳಗ್ಗೆ ನಾನು ತರಕಾರಿ ತರಿಸಿದ್ದೆ ಹಸ್ಬೆಂಡ್ ಹತ್ರ, ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ತೆಗೆದಿಟ್ಕೊತಾ ಇದ್ದೀನಿ. ಸೊಪ್ಪುಗಳೆಲ್ಲ ತರಿಸಿದ್ದೆ, ಸಪ್ರೇಟಾಗಿ ಸೊಪ್ಪೆಲ್ಲ ಬಿಡಿಸಿಟ್ಟು ಹಾಗೆ ತರಕಾರಿನ ನಾನು ಎತ್ತಿಟ್ಕೊಳೋದಕ್ಕಿಂತ ಮುಂಚೆ ಈ ರೀತಿ ನೀರಲ್ಲಿ ಸೋಡಾ ಮತ್ತು ಅರಿಶಿನ ಪುಡಿ ಹಾಕಿ 2 ಅವರ್ ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಬಾಕ್ಸಸ್ಗೆ ಹಾಕ್ಕೊಂಡು ಎತ್ತಿಟ್ಕೊತೀನಿ. ಇದು ಕೂಡ ಎಲ್ಲ ಕೆಲಸ ಮುಗಿದ ನಂತರ ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಮಸಾಲ ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಡಲೆಕಾಳು ಬಟಾಣಿನ ಬೇಯಿಸ್ಕೊಂಡು ಕುಕ್ಕರಲ್ಲಿ ಒಂದು 2-3 ವಿಸಿಲು. ಮಸಾಲೆಗೆ ಇಲ್ಲಿ ನಾನು ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ರುಬ್ಕೊಂಡು ಮಸಾಲೆ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಅಷ್ಟೇ. ನಂತರ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟು ಮಧ್ಯಾಹ್ನದ ಕೆಲಸ ಮುಗಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.